ಹೆಲೋ ಫ್ರೆಂಡ್ಸ್, ನೀವಿವಾಗ 1.5 ತಿಂಗಳು ಗರ್ಭಾವಸ್ಥೆಯಲ್ಲಿ ಇದ್ದೀರಾ. ಅಂದರೆ 7 ವಾರ ಆಗಿರುತ್ತೆ ನಿಮಗೆ. ನೀವೇನಾದರೂ ಪಾಸಿಟಿವ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅಂದ್ಕೊಂಡ್ರೆ ನಿಮಗೆ 7 ವಾರದಲ್ಲಿ ಒಂದು ಸ್ಕ್ಯಾನು ಕೂಡ ನೀವು ಮಾಡಿಸ್ಕೋಬೋದು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕ್ಯಾನು. ಸ್ಕ್ಯಾನಲ್ಲಿ ಯಾವ ಥರ ಇರುತ್ತೆ ಅಂದರೆ ಒಂದು ಚಿಕ್ಕ ಪೋಲ್ ಅಷ್ಟೇ ಕಾಣಿಸುತ್ತೆ. ಇದು ನಿಮ್ಮ ಮಗುವಿನ ಆರೋಗ್ಯದ ಒಂದು ದೃಷ್ಟಿಯಿಂದ ನೀವು ಮಾಡಿಸ್ಕೊಳ್ಳೇಬೇಕು. ಯಾರೇ ಆಗಿರಲಿ ಲೈಕ್ ಏನು ಬೇಡ ಬಿಡು ಅಂತ ಒಂದು ಇದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರೂ ಖಂಡಿತವಾಗಿ ಮಾಡಿಸ್ಲೇಬೇಕಾಗಿರೋ ಅಂಥ ಸ್ಕ್ಯಾನು, ತುಂಬ ಇಂಪಾರ್ಟೆಂಟ್ ಸ್ಕ್ಯಾನು. ಯಾಕೆಂದರೆ ಇದರಲ್ಲಿ ನೀವು ನಿಮ್ಮ ಪಾಪು ಇವಾಗ ಅಂದರೆ ನಿಮ್ಮ ಬೇಬಿ ಜಸ್ಟ್ ಬ್ಲೂಬೆರಿ ನೋಡಿರ್ತೀರಲ್ವ, ಅಷ್ಟು ಚಿಕ್ಕದಾಗಿರುತ್ತೆ. ಜೊತೆಗೆ ಇಲ್ಲಿ ನೀವು ಹಾರ್ಟ್ ಬೀಟು ಕೂಡ ನೋಡ್ಬೋದು. ಸುಮಾರು 100ರಿಂದ 180 ಬೀಟ್ಸ್ ಪರ್ ಮಿನಿಟ್ ಅಷ್ಟು ಇರುತ್ತೆ. ಇಲ್ಲಿ ನಿಮ್ಮ ಒಂದು ಚಿಕ್ಕ ಹೋಲ್ ಥರ ಇರುತ್ತೆ. ನಿಮ್ಮ ಒಂದು ಗರ್ಭಾವಸ್ಥೆಯಲ್ಲಿ ಹೇಗಿದೆ ಪಾಪು ಒಳಗಡೆ ಅನ್ನೋದನ್ನು ನೀವು ನೋಡ್ಕೋಬೋದು. ಜೊತೆಗೆ ಇಲ್ಲಿ ನಿಮಗೆ ಸ್ಕ್ಯಾನು ಫಸ್ಟ್ ಟೈಮ್ ಹೋಗಿರ್ತೀರ ಮಾಡಿಸ್ಕೋಬೇಕು ಅಂತ, ನಿಮಗೆ ಹೇಗೆ ಸ್ಕ್ಯಾನ್ ಮಾಡ್ತಾರೆ ಅನ್ನೋದು ಅದೆಲ್ಲ ತಿಳ್ಕೊಬೋದಾಗಿರುತ್ತೆ ನೀವು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ನೀವು ಇದು ಸ್ಕ್ಯಾನ್ ಮಾಡಿಸ್ಲೇಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ನೀವು ಏನೇನೆಲ್ಲ ಸಿಮ್ಟಮ್ಸ್ನ ನೋಡ್ತೀರಾ ಅಂದರೆ ಮಾಮೂಲಿ ಹೊಟ್ಟೆ ಉಬ್ಬೋದು, ಮತ್ತು ವಾಕರಿಕೆ ಉಂಟಾಗೋದು, ತಲೆ ಸುತ್ತೋವಂಥದ್ದು, ಈ ಥರದ್ದೆಲ್ಲ ಆಗ್ತಾನೇ ಇರುತ್ತೆ. ಈ ಟೈಮಲ್ಲಿ ನಿಮ್ಮ ಪಾಪುದು ಮೆದುಳು ಬೆಳವಣಿಗೆ ಆಗ್ತಾ ಇರುತ್ತೆ. ಹಂತವಾಗಿ ಈ ಶ್ವಾಸಕೋಶ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಗ್ಗಿನ ಥರ ಎಲ್ಲನೂ ರೂಪುಗೊಳ್ತಾ ಇರುತ್ತೆ. ಜೊತೆಗೆ ನಿಮ್ಮ ಪಾಪುವಿನ ಒಂದು ಶೇಪ್ ಏನಿರುತ್ತೆ ಅದು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಈ ಸ್ಕ್ಯಾನ್ನ ಮಾಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ತುಂಬ ಇಂಪಾರ್ಟೆಂಟು ಅಂದರೆ ಈ ಟೈಮಲ್ಲಿ ನಿಮಗೆ ಒಕ್ಕಳ ಬಳ್ಳಿನೂ ಕೂಡ ಆ ಒಂದು ಪಾಪುಗೆ ಸ್ಟಾರ್ಟ್ ಆಗಿರುತ್ತೆ. ಏನಂದರೆ ಅದು ನಿಮಗೆ ಮತ್ತು ನಿಮ್ಮ ಪಾಪುಗೆ ಒಂದು ಕನೆಕ್ಷನ್ ಆಗಿರುತ್ತೆ. ಇವಾಗ ಪಾಪು ಏನಾದರೂ ಬಾಡಿಯಿಂದ ಏನಾದರೂ ಅಂದರೆ ತ್ಯಾಜ್ಯ ಇರುತ್ತೆ, ಅದನ್ನು ಹೊರಗಡೆ ಹಾಕೋದಕ್ಕೆ, ಜೊತೆಗೆ ನಿಮಗೂ ನಿಮ್ಮ ಪಾಪುಗೆ ಪೋಷಕಾಂಶಗಳಾಗಿರ್ಬೋದು ಅಥವಾ ಆಮ್ಲಜನಕವನ್ನು ಹೋಗೋ ಥರ ಮಾಡುತ್ತೆ. ಮತ್ತು ಈ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿ ಡ್ಯೂ ಡೇಟನ್ನ ಕೂಡ ನೀವು ತಿಳ್ಕೊಬೋದಾಗುತ್ತೆ. ಎಷ್ಟು ಖುಷಿ ಆಗುತ್ತಲ್ವ ಪ್ರೆಗ್ನೆನ್ಸಿ ಡ್ಯೂ ಡೇಟು ತಿಳ್ಕೊಂಡ್ರೆ. ಪಾಪು ಯಾವಾಗ ಹುಟ್ಟುತ್ತೆ, ಎಲ್ಲರೂ ಮನೇಲಿ ಎಲ್ಲರೂ ಎಷ್ಟು ಸಂಭ್ರಮ ಪಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಈ ಸ್ಕ್ಯಾನ್ನ ಮಾಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಈ ಟೈಮಲ್ಲಿ ನೀವು ಆರೋಗ್ಯಕ್ಕಾಗಿ ಫ್ರೆಂಡ್ಸ್, ಇಂಥ ಒಂದು ಟೈಮಲ್ಲಿ ನೀವು ತುಂಬ ಆರೋಗ್ಯಕರವಾದ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಿ, ಮತ್ತು ಹಣ್ಣುಗಳನ್ನು ತಿನ್ನಿ. ಈ ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಹಣ್ಣುಗಳನ್ನ ಹಾಗೆ ತಗೊಳ್ಳೋದ್ರಿಂದ ಅದರಿಂದ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದ್ರ ಜೊತೆಗೆ ನಮಗೆ ಈ ಮಲಬದ್ಧತೆ ಮತ್ತು ಈ ಡೈಜೆಷನ್ ನೀಟಾಗಿ ಆಗೋದಿಲ್ಲ, ತುಂಬ ಕಷ್ಟಪಡ್ತಾ ಇರ್ತೀವಿ, ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ಅದಕ್ಕೆಲ್ಲ ತರಕಾರಿಗಳು ತುಂಬಾ ಒಳ್ಳೆಯದು. ದಯವಿಟ್ಟು ಹಸಿರು ತರಕಾರಿಗಳನ್ನ